ಏನನ್ ಹೇಳ್ತಿ ಎಲ್ಲದೀಯ ಏನ್ ಗಂಡ ಯವ್ವ ಎಲ್ಲಿಂದ ತಂದ ಗಂಟ ಹಾಕ್ಯಾರ ಏನ ಸಾಕಾಗೈತಿ ಏನನ ಹೇಳ್ತಿ ಅಂತ ಹೇಳಿ ಒದ್ರದಕ ಓಣ್ಯಾಗ ಎಲ್ಲಾರು ಹೆಣ್ಮಕ್ಳು ನನ್ನ ನೋಡಿ ಆಶಾಡ್ತಾರ. ಗಂಡ ನೋಡಿದ್ರ ಹಿಂಗ ಮಕ್ಕಳು ನೋಡಿದ್ರ ಎದಕ್ಕೂ ಬೇಡ ನನ್ನ ಮಾತು ಒಟ್ಟ ಕೇಳಂಗಿಲ್ಲ. 5 ಮಂದಿ 5 ಗಿತ್ಯಾರ ನನ್ನ ತಲೆ ಮೇಲೆ ಮೆಜ್ಜಿ ಅಂಡಿ ಹರಿತಾರ. ಈ 5 ಮಂದಿ ಹೆಣ್ಮಕ್ಳದು ಯಾವಾಗ ಮದ್ವಿ ಮಾಡ್ತಾನೆ ಏನ ಯಾವಾಗ ಆರಾಮ ಇರ್ತಾನೆ ಏನ ದೇವ್ರ ಬಲ್ಲ. ನನ್ ಹೇಳ್ತಿ ಎಲ್ಲದೀಯ ಯಪ್ಪ ಮಾರಯ್ಯ ಎಲ್ಲಿ ಅದೇನಿ ನೀ ಎಲ್ಲದಿದಿ ಬರೇ ಸೌಂಡ್ ಅಷ್ಟ ಕೇಳಾಕುಂತತಿ ಬಾಡಿ ಎಲ್ಲೈತಿ ಕಾಣವಲ್ತ. ನೀಲಿ ಅಂತೂ ಇಂತೂ ನಮ್ಮ ಕಷ್ಟ ತೀರ್ತಂತ ತಿಳ್ಕೊ. ಒಂದು ಚಲೋ ಸಂಬಂಧ ಬಂದೈತಿ, ಆರಾಮಾಗಿ ಹೆಣ್ಣು ಮಕ್ಕಳು ಮದ್ವಿ ಮಾಡಿ ಇನ್ನ ಎಲ್ಲ ಕಷ್ಟ ತೀರಿಸ್ಕೊಂಡು ನಾನು ನೀನು ಇಬ್ರ ಆರಾಮಾಗಿರೋಣ. ಅಲ್ರಿ ಚಲೋ ಸಂಬಂಧ ಅಂತೀರಿ, ಎಲ್ಲ ಹೆಣ್ಮಕ್ಳ ಮದ್ವಿ ಮಾಡಿ ಕಷ್ಟ ತೀರಿಸ್ಕೊಳ್ಳೋಣ ಅಂತೀರಿ. ಅಲ್ರಿ ಮತ್ತ ವರದಕ್ಷಿಣೆ ಬಂಗಾರ ಕೊಡೋದಕ್ಕಂತ ಹೇಳಿ ಒಬ್ಬಂಗ 5 ಮಂದಿನ ಮದ್ವಿ ಮಾಡಿ ಕೊಡ್ಬೇಕನ್ನೋದು ವಿಚಾರ ಮಾಡ್ಯಾರನ? ಲೇ ನೀಲಿ ಏನಂತ ಮಾತಾಡ್ತೀಲಿ? ನಿನ್ನ ಬಾಯಿ ಐತೆ ಏನೈತೆ? ಯಾರ ಕೇಳಿಸ್ಕೊಂಡ್ರ ಮುಕುಳಿಲೆ ನಗತಾರ. ಈ ಕಾಲದಾಗ ಹೆಣ್ಣು ಹಡ್ದಾರ ದೊಡ್ಡ ಶ್ರೀಮಂತರು ಅಂತ ತಿಳ್ಕೊ. ನಮ್ಮೂರಿಂದ್ರ 100 ಕಿಲೋಮೀಟರ್ಗೆ ಒಂದು ಹಳ್ಳಿ ಐತಿ. ಏನ ಆ ಊರಾಗ ಒಂದು ದೊಡ್ಡ ಮಂತ್ಯಾನ ಐತಿ. ಆ ಮಂತ್ಯಾನದಾಗ 5 ಮಂದಿ ಗಂಡ್ಮಕ್ಳು. 5 ಮಂದಿ ಗಂಡ್ಮಕ್ಳು ಅವ್ರ ಮನಿಗೆ ಹೋಗಿ ಇಡೀ ಎಲ್ಲ ಹಿಸ್ಟ್ರಿನ ತಿಳ್ಕೊಂಡು ಬಂದಾನಿ. ಹಂಗಾರ ಮಂತ್ಯಾನ ಹೆಂಗೈತ್ರಿ? ನೀಲಿ ಮಂತ್ಯಾನ ಭಾರಿ ಚಲೋ ಐತಿ. ಹುಡುಗನ ಅಪ್ಪ ಭಾರಿ ಒಳ್ಳೆಯವನ ಅದಾನ. ದೊಡ್ಡವು 2 ಮನಿ ಅದಾವು, 20 ಎಕರೆ ಹೊಲ, 20 ಗುಂಟೆ ಪ್ಲಾಟ್. ಒಳ್ಳೆ ಹುಡುಗರು ನೌಕರಿ ಮಾಡ್ತಾರ. ಹಂಗಾರ ಭಾರಿ ಚಲೋ ಆತಲ್ರಿ. ನಮ್ಮ ಹೆಣ್ಮಕ್ಳಿಗೆ ಹೇಳಿ ಮಾಡಿಸಿದ್ದು ಮಂತ್ಯಾನ. ಅದೇನೋ ಖರೆ, ಆದ್ರ ನಮ್ಮ ಹೆಣ್ಮಕ್ಳು ಆ ಮನ್ಯಾಗ ಹೊಂದ್ಕೊಂತಾರ ಇಲ್ಲ ಅನ್ನೋದ ದೊಡ್ಡ ಪ್ರಶ್ನೆ ಆಗೈತಿ. ಅಯ್ಯ ಅದಕ್ಯಾಕ ವಿಚಾರ ಮಾಡ್ತೀರಿ? ಒಮ್ಮೆ ಕೊಳ್ಳಿಗೆ ತಾಳಿ ಬಿತ್ತಂದ್ರ ತಾವ ಹೊಂದ್ಕೊಂಡು ಹೋಗ್ತಾರ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ನೀಲಿ ಉಷ್ಟ್ರು ಕರ್ಕೊಂಬಾಯಿ. ಈಗ ಕುಂತ ಸಮಕ್ಷಮ ಮಾತಾಡಿ ಯಾರ್ಯಾರ್ದ ಏನ್ ಅಭಿಪ್ರಾಯ ಐತಿ ತಿಳ್ಕೊಂತಾನಿ. ಅಲ್ರಿ ಅವ್ರನ್ನ ಕೇಳಿದ್ರ ನಾವಲ್ಲ ನೀವಲ್ಲ ಅಂತಾರ. ನೀ ಕರಿ ಹೋಗ, ನಾ ಹೆಂಗ ಮಾತಾಡ್ಬೇಕನ್ನೋದು ನನಗ ಗುರ್ತೈತಿ. ಆತ್ರಿ ನನಗ ಒಂದ ಚಿಂತಿ ಕಾಡ ಕುಂತೈತಿ. ಎಲ್ಲ ಸರಿ, ನನ್ನ ದೊಡ್ಡ ಮಗಳು ಅವ್ರ ಮನ್ಯಾಗ ಹೊಂದ್ಕೊಂತಾಳ ಇಲ್ಲ ಅನ್ನೋದ ದೊಡ್ಡ ಪ್ರಶ್ನೆ ಆಗೈತಿ. ಯಾಕಂದ್ರ ದೊಡ್ಡ ಮಗಗ ಪೂರ್ತಿ ಸಂಪ್ರದಾಯಸ್ಥ ಹೆಣ್ಮಗಳ ಬೇಕಂತ ಹೇಳಿದ್ರು ಅವರು. ನನ್ನ ಮಗಳು ನೋಡಿದ್ರ ಅದಕ್ಕೆ ತದ್ ವಿರುದ್ಧ ಅದಾಳ. ಹೆಂಗ್ ಮಾಡ್ಬೇಕು ಅನ್ನೋದು ಅರ್ಥ ಆಗೋಲ್ದು. ಈ ಸಿಗರೇಟ್ ಸೇದುದ್ರಾಗಿರೋ ಸುಖ ಮತ್ತೆದ್ರಾಗೂ ಇಲ್ಲ. ಇಲ್ಲದೆ ನೀನ ಮತ್ತ ಎಲ್ಲದೇನಂತ ಮಾಡಿದ್ದಿ? ನಿಮ್ಮ ಮನಿ ಒಳಗದಿ ಅಂತ ಮಾಡಿದ್ದೆ. ಒಳಗ್ ಬರ್ಬೇಕಂದ್ರ ನಿಮ್ಮಪ್ಪ ಹಿಟ್ಲರ್ ಯಾವಾಗ ನೋಡು ಪಡಸಾಲೆಗ ಕುಂತಿರ್ತಾನ. ನಮ್ಮಪ್ಪ ಇವತ್ತ ದೌಡ ಹೋಗ್ಯಾನ, ಇನ್ನೂ ಬಂದಿಲ್ಲ. ಎಲ್ಲ ಹೋಗ್ಯಾನ ಏನ ಅಂದಂಗ ನನ್ನೇ ಕುಡಿಕಾಡಕತ್ತಿದ್ದಿ. ಏನಿಲ್ಲ, ಇವತ್ತ ಎಲ್ಲಾರು ಹುಡುಗ್ಯಾರ ಕೂಡಿ ಎಣ್ಣೆ ಪಾಟಿ ಇಟ್ಕೊಂಡೇವಿ. ನಿನ್ನೂ ಕರೆದು ಹೋದ್ರಾತಂತ ಬಂದೆ. ಏನ ಎಣ್ಣೆ ಪಾಟಿನ? ಎಷ್ಟೊತ್ತಿಗೆ? ಎಲ್ಲಾರು ಮಕ್ಕೊಂಡಿಂದ ಬೆಳಗ್ಗೆ ಮೇಲೆ ಮಸ್ತ್ ಪಾರ್ಟಿ ಮಾಡೋಣ. ಸರಿ ಬರ್ತೇನೆ ತಗೋ. ಅನುರಾಧ, ಅನುರಾಧ, ನಮ್ಮವ್ವ ಬಂದ್ರೆ ನೀ ಹೋಗಿ ನಿಂತ್ರೆ ರಾತ್ರಿ ಎಲ್ಲಾರು ಸೇರೋಣಂತ. ಆಯ್ತು ತಗೋ, ಇದನ್ನ ತಗೊಂಡು ಹೋಗ. ಅನು ನೀ ಇಲ್ಲದಿಯಾ? ಬಾ, ನನ್ನ ಯಾಕೆ ಹುಡ್ಕಾಡಕತ್ತೀವಿ? ಅದು ಏನಂದ್ರ ನಿಮ್ಮಪ್ಪ ನಿನ್ ಜೊತೆ ಮಾತಾಡ್ಬೇಕಂತ. ನಮ್ಮಪ್ಪ ಕರ್ದಾನಂದ್ರ ಗ್ಯಾರಂಟಿ ಮದುವೆ ವಿಷಯನ ಮಾತಾಡಕ್ ಕರ್ದಾನ. ಏನಿದೆ ಸಿಗರೇಟ್ ವಾಸನೆ ಎಲ್ಲಿಂದ ಬರಕ್ ಕುಂತತಿ? ಸಿಗರೇಟ್ ವಾಸನೆ ಅಲ್ಲದ, ಯಾರ ಒಲಿ ಹಚ್ಚಿ ಅಡ್ಗಿ ಮಾಡಕ್ ಕುಂತಾರ. ಅಡ್ಗಿ ಮಾಡಕತ್ರ ಘಮ ಘಮ ವಾಸನೆ ಬರ್ತತಿ. ಹಿಂಗ ಹೊಲಸ್ ನಾರಂಗಿಲ್ಲ. ಅನುರಾಧ ನೀ ನಡಿ, ತಂಗ್ಯಾರ್ನ ಕರ್ಕೊಂಡು ಬರ್ತಾನೆ. ಆತ್ ತಗೋರ್ಬಿ. ಯಾರ ಇಲ್ಲೇ ಸಮೀಪ್ರಾಗ ಸಿಗರೇಟ್ನ ಸೇದಾ ಕುಂತಾರ. ಅಕ್ಕ ಇಷ್ಟು ದಿನ ಕಾಲೇಜ್ ಹೋಗ್ತಿದ್ವಿ, ಕ್ಲಾಸ್ ಬಂಕ್ ಮಾಡಿ
ಪಿಕ್ಚರ್ಗೆ ಅಲ್ಲೇ ಇಲ್ಲೇ ಸುತ್ತಾಡಕ ಹೋಗಿದ್ವಿ. ಇನ್ನೊಂದು 6 ತಿಂಗಳಿಗೆ ಕಾಲೇಜ್ ಮುಗಿತೈತಿ. ಮನೆ ಬಿಟ್ಟು ಹೊರಗೆ ಹೋದ್ರ ಅಪ್ಪಗ ಅವ್ಗ ಹೇಳಿ ಹೋಗ್ಬೇಕು, ಎದಕ್ಕೆ ಹೊಂಟಿರಿ, ಯಾರ್ಯಾರು ಹೊಂಟಿರಿ, ಎಷ್ಟೊತ್ತಿಗೆ ಹೋಗ್ತೀರಿ, ಎಷ್ಟೊತ್ತಿಗೆ ಬರ್ತೀರಿ ಅಂತೇಳಿ ಇನ್ನೆಲ್ಲ ಕಂಡೀಷನ್ನು ಚಾಲು ಆಕಾವ. ಕಾಲೇಜ್ ಮುಗುದಿಂದ ಎಲ್ಲಿ ಹೋಗೋದು ಬೇಡ. ಇಷ್ಟು ದಿನ ಅವ್ವ ಒಬ್ಬಾಕಿನ ಎಲ್ಲ ಕೆಲಸ ಮಾಡ್ತಿದ್ಲ. ಇನ್ಮೇಲೆ ನಾವೆಲ್ಲರೂ ಸೇರಿ ಕೆಲಸ ಮಾಡೋನು. ಪಾಪ ಆಕಿಗೂ ವಯಸ್ಸಾತ, ಆಕಿಗೂ ಸ್ವಲ್ಪ ರೆಸ್ಟ್ ಅನ್ನೋದು ಬೇಕ. ಅಪ್ಪ ಯಾವಾಗ ಮದುವೆ ಮಾಡಿ ಕೊಡ್ತಾನ ಏನ ಗೊತ್ತಿಲ್ಲ. ಅಲ್ಲಿ ಮಟ ಒಂದು ಸ್ವಲ್ಪ ಕೆಲಸನೂ ನಾವು ಕಲ್ಕೋಬೇಕ. ಇಲ್ಲಂದ್ರ ಒಮ್ಮೆ ಅತ್ತಿ ಮನೆಗೆ ಹೋದ್ವಿ ಅಂದ್ರ ನಮ್ಮ ಕೆಲಸ ಮಾಡಾಕ ಗೊತ್ತಾಗ್ಲಿಕ್ಕ ಅವರು ನಮ್ಮ ಬಗ್ಗೆ ಆಡ್ಕೊಂತಾರ. ಅಕ್ಕ ನಾ ಅಂತರೂ ಮನಿ ತುಂಬಾ ಆಳಿರುವಂತ ಮನಿ ಹುಡುಕಿ ಮದಿಬೇಕೇನಿ. ಯಾಕಂದ್ರ ನನಗೆ ಈ ಅಡಿಗೆ ಮಾಡೋದು, ಈ ಭಾಂಡೆ ತಿಕ್ಕೋದು, ಅರಬಿ ಒಗೆಯೋದಂದ್ರ ಭಾಳ ಅಲರ್ಜಿ. ನೋಡುವ ತಂಗಿ, ನಿನ್ನ ಹೆಸರು ಶೋಭಾರಾಣಿ. ನೀನು ರಾಣಿ ಅಲ್ಲ. ನಿನ್ನ ಕುಂದ್ರಿಸಿ ಆಳ್ ಹಚ್ಚಿ ಕೆಲಸ ಮಾಡಾಕ. ಗಂಡನ ಮನಿ ಅಂದ್ರ ಏನ್ ತಿಳ್ಕೊಂಡಿ? ಅಲ್ಲಿ ಹೋಗಿಂದ ಅವ್ರು ಏನ್ ಹೇಳ್ತಾರ ಎಲ್ಲಾ ಕೆಲಸ ಮಾಡ್ಬೇಕ. ಯಾರಿಗೇನ್ ಬೇಕ ಎಲ್ಲಾನು ಮಾಡಿಕೊಡ್ಬೇಕ. ಇಡೀ ಮನಿದ ಜವಾಬ್ದಾರಿ ನಮ್ಗ ಕೊಡ್ತಾರ. ಅಲ್ಲ, ನಮ್ಮ ಅಪ್ಪನ ಮನ್ಯಾಗ ನಾವು ಜವಾಬ್ದಾರಿ ತಗೊಂಡಿಲ್ಲ. ಅಂತದಾಗ ಬ್ಯಾರೆ ಯಾರ್ದೋ ಮನಿಗೆ ಹೋಗಿ ಜವಾಬ್ದಾರಿ ತಗೊಂಡು ಅವ್ರು ಹೇಳಿದ ಕೆಲಸನ ನಾನ್ ಮಾತ್ರ ಸಾಧ್ಯನೇ ಇಲ್ಲ ಮಾಡಾಕ. ಹೋಗ್ಲೆ, ನನಗಂತೂ ಅವ್ನು ನೋಡಿದ್ರ ಒಂದೀಟು ಇಷ್ಟ ಇಲ್ಲ. ಮುಖದ ಮ್ಯಾಗ ಒಂದು ಮೀಸಿಲ್ಲ, ಒಂದು ದಾಡಿ ಇಲ್ಲ, ಒಂಥರ ಅದಾನವ. ಚಿಚಿ, ನನ್ನ ಸ್ಟೈಲ ಬೇರೆ. ನನಗಿಷ್ಟ ಆಗೋ ಹುಡುಗ ನಮ್ಮ ಇಡೀ ಕಾಲೇಜ್ನಾಗ ಯಾರು ಇಲ್ಲ. ನೋಡಲ್ಲ ಅಕ್ಕವನ್ನ, ಕಾಲೇಜ್ನಾಗ ಆಕಿಗೆ ಇಷ್ಟ ಆಗೋರು ಯಾರು ಇಲ್ಲ ಅಂತ ಹೇಳಕ್ ಕುಂತಾಳ. ನಮ್ಮ ಕಾಲೇಜ್ನಾಗ ಹುಡುಗರು ಅದಾರ, ಭಾರಿ ಸ್ಮಾರ್ಟ್ ಅದಾರ, ದೊಡ್ಡ ದೊಡ್ಡ ಶ್ರೀಮಂತರ ಮನೆಯವರು. ಅವ್ರ ಗಾಡಿ ನೋಡ್ಬೇಕು ನೀನು. ಅವ್ರು ಎಂತೆಂತ ಅರವಿ ಹಾಕೊಂತಾರ ಅದನ್ನ ನೋಡ್ಬೇಕಕ್ಕ ನೀನು. ಭಾರಿ ಅವ್ರ ಲೈಫ್ ಸ್ಟೈಲ್. ನೋಡುವ ಶೋಭಾರಾಣಿ, ದುಡ್ಡು ಇರೋರೆಲ್ಲ ಆರಾಮಾಗಿರ್ತಾರ ಅಂತ ಹೇಳಿ ಅನ್ಕೊಳ್ಳೋದು ಒಂದು ದೊಡ್ಡ ಭ್ರಮೆ. ಜೀವನದಾಗ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿದ್ದ ನೆಮ್ಮದಿ. ಅದು ಯಾರ ಮನ್ಯಾಗ ಇರ್ತೈತೋ ಅವರ ಅಗರ್ಭ ಶ್ರೀಮಂತರ. ಅಕ್ಕ, ಆ ನೆಮ್ಮದಿ ಅನ್ನೋ ಪದ ಈಗಿನ ಕಾಲದಾಗ ಯಾರ ಮನ್ಯಾಗೂ ಸಿಗುದಿಲ್ಲ. ಇನ್ನ ಗಂಡನ ಮನ್ಯಾಗ ಸಾಧ್ಯನೇ ಇಲ್ಲ. ನೋಡ್ಲೆ, ನಾ ಇರೋ ಸ್ಟೈಲ ಬೇರೆ, ನನ್ನ ವಿಚಾರನ ಬೇರೆ. ನಾನಂತೂ ಜೀವನದಾಗ ಯಾರನ್ನ ಒಬ್ಬರನ್ನ ಕರ್ಕೊಂಡು ಬಂದು ಇವ್ರನ್ನ ಮದ್ವೆ ಮಾಡ್ಕೊ ಅಂದ್ರ ನಾ ಮಾತ್ರ ಮಾಡ್ಕೊಳ್ಳೋದಿಲ್ಲ. ನಾನು 2-3 ವರ್ಷ ಲವ್ ಮಾಡಿ ಅವ ಹೆಂಗದಾನಂತ ತಿಳ್ಕೊಂಡು ಆಮೇಲೆ ಮದುವೆ ಆಗಕ್ಕೆ. ತಂಗಿ ಪ್ರೇಮ್ಲತಾ, ಈಗ ಹೆಂಗೂ ಶ್ರಾವಣ ಚಲೋ ಆಗೈತಿ. ನಾವು ದೇವಿ ಪೂಜಾ ಮಾಡೋನು ಅಂದ್ರ ಮುಂದೆ ನಮ್ಗೆಲ್ಲ ಒಳ್ಳೆ ದಾರಿ ಸಿಗ್ತಾವ. ಅಕ್ಕ, ಪೂಜೆ ಏನೋ ಮಾಡಂದ್ರ ಮಾಡ್ಬೋದು, ಆದ್ರ ಉಪವಾಸ ಇರಕ್ಕಾಗಲ್ಲಪ್ಪ. ನನಗೆ ಸುಳ್ಳ ಎಸಿಡಿಟಿ ಆಗ್ತೈತಿ. ಹಂಗಾದ್ರ ಅಕ್ಕ ಒಂದ್ ಕೆಲಸ ಮಾಡ, ಪೂಜೆ ಮಾಡ, ಪೂಜಾಗಿಂದ ಒಂದು ಡಬರಿ ಉಪ್ಪಿಟ್ಟು ತಿಂದು ಕುಂತ ಬಿಡ ಆರಾಮ. ಅವ ನನ್ನ ಪ್ರಪೋಸ್ ಮಾಡ್ತಾನಂತ? ಸಾಧ್ಯನೇ ಇಲ್ಲ. ಅವನ ಕಡೆ ಅಷ್ಟು ಧೈರ್ಯ ಇಲ್ಲ. ಶಶಿಕಲಾ ಅಕ್ಕ, ನಮ್ ಚಂಪಾಕಲಿ ಅಕ್ಕ 4ನೇ ಹುಟ್ಟಿದ್ರು ನಿಮ್ಮೆಲ್ಲರ್ಕಿಂತ ಮುಂಚೆ ಆಕಿನ ಮದ್ವೆ ಮಾಡ್ಕೋತಾಳ ಅನಿಸ್ತೈತಿ. ನೋಡಲೆ, ಫೋನ್ಯಾಗ ಪ್ರಪೋಸ್ ಮಾಡಕತ್ತಾರಂತ ಯಾರ. ನನ್ನ ಪ್ರಕಾರ ಮದುವೆ ಅನ್ನೋದು ಋಣಾನುಬಂಧ ಅಂತ ಅನಿಸ್ತತಿ. ಶಶಿಕಲಾ ಅಕ್ಕ, ನನ್ನ ಪ್ರಕಾರ ಮದುವೆ ಅನ್ನೋದು ಒಂದು ಬರೇ ಕಮಿಟ್ಮೆಂಟ್ ಅಂತ ಅನಿಸ್ತತಿ. ಯಾ ಬಂಧನೂ ಇಲ್ಲ, ಅನುಬಂಧನೂ ಇಲ್ಲ. ನನ್ನ ಪ್ರಕಾರ ಮದುವೆ ಅನ್ನೋದು ಒಂದು ATM ಕಾರ್ಡ್ ಇದ್ದಂಗ, ಎನಿ ಟೈಮ್ ಮನಿ. ನಮ್ಮ ಶೋಭಾರಾಣಿಗೆ ಗಂಡನ ಮನೆಗೆ ಹೋಗಿಂದ ಗುರ್ತಾಕೈತಿ ಅಲ್ಲಿ ಅಸಲಿಯತ್ತೆ ಏನಂತ. ಅಲ್ಲೇ ಎನಿ ಟೈಮ್ ಮನಿ ಅಲ್ಲ, ಎನಿ ಟೈಮ್ ವರ್ಕ್, ಹಾರ್ಡ್ ವರ್ಕ್. ಹಂಗಾರ ನಾ ಅಂತೂ ಮದ್ವೆ ಮಾಡ್ಕೊಳಕ ಒಲ್ಲೆ. ಯವ್ವ, ನನ್ನ ಸಣ್ಣ ಮಗಳ ಶೋಭಾರಾಣಿ, ಎಲ್ಲಿ ಹೊಂಟಿವ? ಅಪ್ಪಾಜಿ, ನಾ ಎಲ್ಲಿ ಹೊಂಟಿಲ್ಲ. ಬಾ ಇಲ್ಲಿ ಕುಂದ್ರು ಬಾ. ಎಲ್ಲಾರು ಕೂಡ ಒಂದು ಮುಖ್ಯವಾಗಿದ್ದ ವಿಷಯ ಮಾತಾಡೋದೈತಿ. ಅಪ್ಪ ಬಂದ, ಮುಖ್ಯವಾಗಿದ್ದ ವಿಷಯ ಅಂತಾನಪ್ಪ. ಎಲ್ಲರೂ ಬರ್ರಿ ಅಂತಾನ. ಅಂತದೇನಿರ್ಬೋದು? ಆತು, ನಮ್ಮ ಅಪ್ಪಾಜಿ ಬಂದೈತಿ, ಆಮೇಲೆ ಕಾಲ್ ಮಾಡ್ತೀನಿ. ನೀಲಿ ಎಲ್ಲದಿ? ಬಂದೆ. ನೀ ಅಲ್ಲಿ ಕುಂತ ಏನ್ ಮಾಡಾಕತ್ತಿ? ಬಾ ಇತ್ತಾಗ. ಹ್ಞೂ ಅಪ್ಪಾಜಿ. ನೀಲಿ, ದೊಡ್ಡ ಮಗಳು ಅನುರಾಧ ಎಲ್ಲದಳ? ಒಳಗೆ ಬಂದಾಳ. ಅನು ಅನು ಏ ಅನುರಾಧ? ಅನುರಾಧ, ಏನಿದೆ ನಿನ್ನ ಮೈ ಮೇಲೆ ಅರಿವಿ? ಹಿರೇ ಅಕ್ಕನ ಚಾಳಿ ಮನಿ ಮಂದಿಗೆಲ್ಲ ಅಂತ ಹೇಳಿ ನಿನ್ ಹಿಂದಿದ್ದವ್ರು ಎಂತೆಂತ ಅರ್ಬಿ ಹಾಕೋತಾರ. ಗೊತ್ತಾಗೋದಿಲ್ಲ? ವಯಸ್ಸು ಎಷ್ಟಾಗ್ಯಾವ ನಿನಗ? ಮದ್ವೆ ವಯಸ್ಸು ಮಿಕ್ ಹೋಗೈತಿ. ಬುದ್ಧಿ ಎಲ್ಲಿಟ್ಟಿ? ಚಂದಗೆ ಸೀರೆ ಉಟ್ಕೊಳಕ ಬರ್ತೈತಿಲ್ಲ? ನೋಡಪ್ಪಾಜಿ, ನಾ ಇರೋದ ಹಿಂಗ, ನನ್ನ ಲೈಫ್ ಸ್ಟೈಲ್ ಹಿಂಗೈತಿ.
ನಾನು ಬೇರೆಯವ್ರಿಗೋಸ್ಕರ ನಾ ಚೇಂಜ್ ಮಾಡ್ಕೊಳಕ್ ಆಗುದಿಲ್ಲ. ನೋಡುವ ಮಗಳ, ನಮ್ಮ ಲೈಫ್ ಸ್ಟೈಲ್ ನಮ್ಮ ಮನಸ್ಸಿನಾಗ ಇರ್ತೈತಿ, ಉಡುವಂತ ಬಟ್ಟಿ ಒಳಗಲ್ಲ. ಹೆಣ್ಮಕ್ಳ ಲಕ್ಷಣವಾಗಿ ಸೀರೆ, ಚೂಡಿದಾರ ಇಲ್ಲ ಲಂಗ ದಾವಣಿ ಹಾಕೊಂಡ್ರೆ ನೋಡೋರ್ ದೃಷ್ಟಿ ಎಷ್ಟು ಚಂದ ಇರ್ತೈತಿ ಅಲ್ವೇಯವ. ನಾನಲ್ಲಿ ಇಂಪಾರ್ಟೆಂಟ್ ಒಂದು ಜಾಬಿಂದ ಇಂಟರ್ವ್ಯೂ ಬಗ್ಗೆ ಮಾತಾಡತ್ತಿದ್ದೆ. ಏನೋ ಅರ್ಜೆಂಟ್ ಐತಂತ ಕರ್ಕೊಂಡು ಬಂದಿ. ಇದಾನ ನೀ ಹೇಳಕ್ ಕರ್ತಿದ್ದೆ? ಮಾತಾಡಕ ಕರ್ದಿದ್ದು ನಾನ, ನಿಮ್ಮ ಅವ್ವಲ್ಲ. ಇತ್ತ ಹೊಳ್ಳಿ ಮಾತಾಡ. ಮನ್ಯಾಗಿರುವಂತ ನಿಮ್ಮೆಲ್ಲರಿಗೂ ಹೇಳಕತ್ತೇನಿ. ಅನುರಾಧ, ಶಶಿಕಲಾ, ಪ್ರೇಮಲತಾ, ಚಂಪಾಕಲಿ, ಶೋಭಾರಾಣಿ, ನಿಮ್ಮ 5 ಮಂದಿಗೂ ಅಲ್ದ ನೀಲಿ ನಿನಗೂ ಹೇಳಕತ್ತೇನಿ. ನಿಮ್ಗೆ 5 ಮಂದಿಗೂ ಒಂದು ದೊಡ್ಡ ಮಂತ್ಯಾನ ಹುಡ್ಕೀನಿ. ಅವರು ನಿಮ್ಮ ಹಂಗ 5 ಮಂದಿ ಅಣ್ಣತಂಬ್ರಿಗೆ ನಿಮ್ಮನ್ನ ಅಕ್ಕ ತಂಗಿಯರನ್ನ ಕೊಟ್ಟು ಮದ್ವೆ ಮಾಡ್ಬೇಕಂತ ಹೇಳಿ ನಾನು ನಿರ್ಧಾರ ಮಾಡೀನಿ. ಪದೇ ಪದೇ ಇಂಥ ಸಂಬಂಧ ಸಿಗುವುದಿಲ್ಲ. ನಮ್ಮ ಮಂತ್ಯಾನಕ್ಕ ನಿಮಗೆಲ್ಲರಿಗೂ ಹೇಳಿ ಮಾಡಿಸಿದ್ದು ಮಂತ್ಯಾನ ಐತಿ, ಹೊಲ ಐತಿ, ಮನಿ ಐತಿ, ಪ್ಲಾಟ್ ಅದಾವು, ಜೊತೆಗೆ ನೌಕರಿನೂ ಮಾಡ್ತಾರ 5 ಮಂದಿ. ಅದಕ್ಕ ನಿಮ್ಮ 5 ಮಂದಿಗೂ ಲಕ್ಷಣವಾಗಿ ಸೀರೆ ಉಟ್ಕೊಂಡು, ತಲೆ ತುಂಬ ಹೂ ಹಾಕೊಂಡು, ಕೈ ತುಂಬ ಬಳಿ ಹಾಕೊಂಡು, ಚಂದಗೆ ಒಂದೊಂದು ಫೋಟೋ ಹೊಡ್ಕೋರಿ. ಅಷ್ಟೂ ನನ್ನ ಫೋನಿಗೆ ಬಿಡ್ರಿ. ಆ ಫೋಟೋನ ಅವ್ರಿಗೆ ಕಳಿಸ್ತೇನೆ. ನಾ ಹೇಳಿದ್ದು ಅರ್ಥ ಆತೋ ಏನಿಲ್ಲೋ? ಅಥವಾ ಏನಾರ ಕೇಳೋದು ಹೇಳೋದು ಇದ್ರ ಈಗ ಹೇಳ್ರಿ. ಅಪ್ಪಾಜಿ, ನನ್ನ ಡಿಗ್ರಿ ಕಂಪ್ಲೀಟ್ ಆಗಾಕ ಇನ್ನೂ ಒಂದು ಸೆಮ್ ಎಕ್ಸಾಮ್ ಐತಿ. ಈಗ ದಿಢೀರ್ ಅಂತ ಮದ್ವೆ ಮಾಡಿದ್ರ ನಾನು ಇಷ್ಟು ದಿನ ಕಷ್ಟಪಟ್ಟು ಕಲ್ತಿದ್ದು ವೇಸ್ಟ್ ಆಕೇತ ಅಪ್ಪಾಜಿ. ಅಪ್ಪಾಜಿ, ನಂದಿನ್ನೂ 3 ವರ್ಷ ಐತಿ. ಅಪ್ಪಾಜಿ, ನನ್ನ ಜೀವನದಾಗ ನಂದೇ ಆದ ಕನಸದಾವು. ಅದು ಈಡೇರು ಮಟ ನನಗೆ ಮದುವೆ ಬೇಡ. ಅಷ್ಟಕ್ಕೂ ನಾ ಜೀವನದಾಗ ಲವ್ ಮ್ಯಾರೇಜ್ ಮಾಡ್ಕೋಬೇಕಂತ ನಿರ್ಧಾರ ಮಾಡೀನಿ. ನನಗೆ ಈ ಅರೇಂಜ್ ಮ್ಯಾರೇಜ್ ಬೇಡ. ಅಪ್ಪಾಜಿ, ನನಗೆ ಈ ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಒಳ್ಳೆ ಅನಿಸ್ತತಿ. ನಾನು ನನ್ನ ಗಂಡ ಇಬ್ಬರ ಇರ್ಬೇಕು. ಇಷ್ಟು ಮಂದಿ ಜಾಯಿಂಟ್ ಫ್ಯಾಮಿಲಿ ಇದ್ರೆ ನನಗೆ ಸರಿ ಹೋಗೋದಿಲ್ಲ. ಎಲ್ಲರೂ ಅವ್ರವ್ರ ಅಭಿಪ್ರಾಯ ಹೇಳಿದ್ರ. ಶಶಿಕಲಾ, ನೀ ಏನು ಹೇಳೇ ಇಲ್ಲ. ಅಪ್ಪಾಜಿ, ನೀವು ನಮ್ಮ ತಂದೆ ತಾಯಿ ಅದಿರಿ. ಸರಿ ತಪ್ಪಿನ ಅರಿವು ನಮಗಿಂತಾನು ನಿಮಗೆ ಹೆಚ್ಚಿಗೆ ಇರ್ತೈತಿ. ನೀವೇನ್ ಮಾಡಿದ್ರು ನಮ್ಮ ಒಳ್ಳೇದಕ್ಕ ಅಂತ ನನ್ನ ವಿಚಾರ. ನೀವು ಹೆಂಗ್ ಹೇಳ್ತೀರೋ ನಾನು ಹಂಗ ಕೇಳ್ತೇನೆ. ಶಶಿಕಲಾ, ನಿನ್ನ ಅಭಿಪ್ರಾಯ ಗೊತ್ತಾತು. ಇನ್ನ ಪ್ರೇಮಲತಾ, ನೀ ಏನು ತಲೆ ಕೆಡಿಸ್ಕೊಬೇಡ. ಮದುವೆ ಆಗಿಂದ ನೀ ಗಂಡನ ಮನೆಯಾಗಿಂದನ ನಿಂದು ಇನ್ನೂ ಒಂದು ಸೆಮ್ ಎಕ್ಸಾಮ್ ಬರೆದು ಪಾಸ್ ಆಗ್ಬೋದು. ಅದ್ರ ಚಿಂತೆ ಬಿಡು, ಮದುವೆಗೆ ಸಜ್ಜಾಗ. ನೋಡ್ವಾ ಚಂಪಾಕಲಿ, ಲವ್ ಮ್ಯಾರೇಜ್ ಮಾಡ್ಕೋಬೇಕಂತ ನಿನ್ನ ದೊಡ್ಡ ಕನಸು ಐತಿ. ಅದಕ್ಕೆ ಮದುವೆಗಿಂತ ಮುಂಚೆ ಮಾಡ್ಕೋಬೇಕಂತ ಏನ ರೂಲ್ಸ್ ಇಲ್ಲ. ಮೊದ್ಲು ಮದುವೆ ಆಗ, ಲವ್ ಮಾಡು, ಆಮೇಲೆ ಬೇಕಂದ್ರೆ ಇನ್ನೊಮ್ಮೆ ಮದ್ವೆ ಮಾಡ್ತೇನಂತ ಆತಿಲ್ಲ. ಮ್ಯಾರೇಜ್, ಲವ್, ಮ್ಯಾರೇಜ್. ಅನುರಾಧ, ನಿನಗ ಜಾಯಿಂಟ್ ಫ್ಯಾಮಿಲಿ ಬೇಡ, ಸಪ್ರೇಟ್ ಇರ್ಬೇಕಂತೀಯ? ನಿನ್ನ ಇಷ್ಟ. ಮೊದ್ಲು ಮದ್ವೆ ಮಾಡ್ಕೋ, ಗಂಡನ ಮನೆಗೆ ಹೋಗಿ ನಿನ್ನ ಗಂಡನ ಒಪ್ಸಿ ಬೇರೆ ಮನೆ ಮಾಡ್ಕೊಂಡಿರ. ಯಾರು ಬೇಡ ಅಂತಾರ? ಇನ್ನ ಶೋಭಾರಾಣಿ, ನೀ ಎಲ್ಲಿ ಮಠ ಕಲಿಬೇಕಂತಿದಿ ಅಲ್ಲಿ ಮಠ ಕಲಿ. ಆದ್ರ ಮದುವೆ ಮಾಡ್ಕೊಂಡು ಗಂಡನ ಮನೆಯಾಗಿಂದನ ಕಲಿ. ಹೋಗ್ರಿ ಎಲ್ಲರೂ, ಚಂದಗೆ ತಯಾರಾಗಿ ಫೋಟೋ ಹೊಡ್ಕೋರಿ. ಬರ್ರಿ, ಚಲೋ ಚಲೋ ಸೀರೆ ತೆಗೆದುಕೊಡ್ತೇನೆ. ಹಲೋ, ಹಾ ರೀ, ನಿಮ್ಗ ವರ ಬೇಕಾ ಕನ್ನೆ ಬೇಕಾ? ಅಪ್ಪಾಜಿ, ನೀ ಮಾಡೋದು ಸರಿ ಇಲ್ಲ. 5 ಮಂದಿ ಅಕ್ಕಂಗ್ಯಾರನ್ನ ಒಂದ ಮನೆಗೆ ಮದ್ವೆ ಮಾಡಿ ಕೊಡಕತ್ತಿಯಲ್ಲ, ಇದು ಮಾತ್ರ ಈ ಜನ್ಮದಾಗ ಸಾಧ್ಯನೇ ಇಲ್ಲ. ಯಾಕಂದ್ರ ಜೀವನದಾಗ ನನಗೂ ದೊಡ್ಡ ದೊಡ್ಡ ಕನಸದಾವ. ನಾ ಏನಿದ್ರು NRI ಗಂಡನ್ನ ಮಾಡ್ಕೋತೀನಿ. ಈ ದೇಶ ಬಿಟ್ಟು ಬೇರೆ ದೇಶದಾಗಿರುವಂತ ಮಸ್ತಿಗೆ ಸಂಪಾದನೆ ಮಾಡುವಂತ ಹುಡುಗನ್ನ ಹುಡುಕೆ ಮದ್ವೆ ಮಾಡ್ಕೊಳ್ಳೋದು. ನೀ ಹೇಳಿದಿ ಅಂತ ಹೇಳಿ ನನ್ನ ಕನಸನ್ನ ನಾನು ಅರ್ಧಕ್ಕ ಕೈ ಬಿಡೋದಿಲ್ಲ. ಭಾಳ ದಿನದಿಂದ ಆ ಸಂಜಯ್ಗೆ ಪ್ರಪೋಸ್ ಮಾಡ್ಬೇಕು ಅನ್ಕೊಂಡಿದ್ದೆ. ಇನ್ನು ನಾ ಸುಮ್ಮನಿದ್ರೆ ಕೆಲಸ ಆಗಂಗಿಲ್ಲ. ಇವತ್ತು ಹೋಗಿ ನಾ ಪ್ರಪೋಸ್ ಮಾಡೇ ಬಿಡ್ತೇನೆ. ಅವ ಒಪ್ಕೊಂಡ ಅಂದ್ರೆ ನನ್ನ ಲೈಫ್ ಸೆಟ್ಲ್ ಆದಂಗ. ಹೆಂಗೂ ದುಬೈದಾಗ ಚಲೋ ಕೆಲಸ ಹುಡ್ಕೊಂಡಾನ, ಜೊತೆಗೆ ಸ್ವಂತ ಮನಿನೂ ಮಾಡ್ಕೊಂಡಾನ. ನಮ್ಮಪ್ಪ ನನ್ನ ಮದುವೆ ವಿಷಯನ ಮಾತಾಡೋಕ್ಕಿಂತ ಮುಂಚೆ ನನ್ನ ಮದುವೆ ತಯಾರಿ ನಾನು ಮಾಡ್ಕೋಬೇಕ. ನೋಡಿದ್ರಲ್ಲ ಸ್ನೇಹಿತರೆ, ಈ ಕಥೆ ಭಾಳ ಚಂದ ಐತಿ. ದಯಮಾಡಿ ಯಾವುದೋ ಒಂದು ವಿಡಿಯೋನು ಮಿಸ್ ಮಾಡ್ದಂಗ ನೋಡ್ರಿ, ಅಂದ್ರೆ ನಿಮಗೆಲ್ಲಾನು ಅರ್ಥ ಆಕೈತಿ. ವೀಕ್ಷಕರೇ, ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ. ನಿಮಗೆ ತುಂಬಾ ಇಷ್ಟ ಆಗಿದ್ರೆ ಒಂದು ಶೇರ್ ಮಾಡ್ರಿ. ಹೊಸದಾಗಿ ನೋಡುವಂತವರು ನಮ್ಮ ಹಳ್ಳಿ ಕಿಡ್ಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗ ಈ ವಿಡಿಯೋಕ್ಕೆ ಒಂದು ಹೈಪ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ.